ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಧನು ರಾಶಿ ಸಂಜಾತರೆಲ್ಲರಿಗೂ ಕೂಡ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಾಯೆಯ ಮಾಘ ಮಾಸದಲ್ಲಿ ಧನುರಾಶಿ ಸಂಜಾತರಿಗೆ ಯಾವ ಫಲ ಅಂತ ಯೋಚಿಸಿದಾಗ ಧನುರಾಶಿಯ ಅಧಿಪತಿಯ ಅಂತ ಗುರುವು ಈ ಬಾರಿಯೂ ಕೂಡ ಸಪ್ತಮದಲ್ಲಿ ನೇರ ದೃಷ್ಟಿ ಸ್ವಸ್ಥಾನವನ್ನು ನೋಡ್ತಾ ಇದ್ದಾನೆ. ಇದು ಅತ್ಯುತ್ತಮವಾದ ಫಲವನ್ನು ನಿಮಗೆ ಖಂಡಿತವಾಗಿ ನೀಡುವಂತಹ ಸಂಕೇತವನ್ನು ನೀಡ್ತಾ ಇದೆ. ಗುರು ಆರಾಧನೆ ಅಂತ ಮಾಡಿದಂಥವರು ಧನಾತ್ಮಕ ಚಿಂತನೆ ಉಳ್ಳವರಿಗೆ ಅತಿ ಸುಲಭವಾಗಿ ಹೆಚ್ಚಿನ ಫಲ ಸಿಗುವಂಥ ಲಕ್ಷಣ. ದೇವರಲ್ಲಿ ನಂಬಿಕೆ ಉಳ್ಳವರಿಗೆ ನಿತ್ಯವಾಗಿಯೂ ಕೂಡ ತಮ್ಮ ಸ್ವಾರ್ಥಕ್ಕಲ್ಲದೆ ಸಮಸ್ತ ವಿಧವಾದ ಜಗತ್ತಿಗೂ ಕೂಡ ಕಲ್ಯಾಣವಾಗಲಿ ಅನ್ನುವಂತಹ ಚಿಂತನೆ ಉಳ್ಳ ಮಹಾ ವಿಶೇಷವಾದಂತಹ ವಿಶಾಲ ಮನೋಭಾವನೆ ಉಳ್ಳವರಿಗೆ ಗುರುವಿನ ಸಂಪೂರ್ಣ ಅನುಗ್ರಹ ಸಿಗುವಂಥ ಯೋಗವನ್ನು ಮಾಘ ಮಾಸ ಮಾಡ್ತಾ ಇದೆ. ಇನ್ನು ಮಾಘ ಮಾಸದಲ್ಲಿ ಈ ರಾಷ್ಟ್ರಾಧಿಪತಿಯ ಉತ್ತಮವಾದ ಸ್ಥಾನ ಎನ್ನುವಂಥದ್ದು ನಿಮಗೆ ಮಾನಸಿಕವಾದ ನೆಮ್ಮದಿಯನ್ನು ಕೂಡ ಸಂಪೂರ್ಣವಾಗಿ ನೀಡಬಲ್ಲಂತಹ ಯೋಗವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಸಪ್ತಮದಲ್ಲಿರುವ ಗುರುವು ಅತ್ಯುತ್ತಮ ಫಲವನ್ನು ನೀಡಿದರೂ ಕೂಡ ಚಂದ್ರನು ಪೌರ್ಣಿಮೆ ಎಂದು ಅಷ್ಟಮದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕೂ ಮುಂಚಿತವಾಗಿ ದ್ವಿತೀಯದಲ್ಲಿ ಹಣಕಾಸಿನ ಸ್ಥಾನದಲ್ಲಿ ಅಮಾವಾಸ್ಯೆ ಘಟಿತವಾಗ್ತಾ ಇದೆ. ಆ ಅಮಾವಾಸ್ಯೆ ಘಟಿತವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆ ಇರುವುದರಿಂದ ಈ ಒಂದು ಅಮಾವಾಸ್ಯೆಯ ದಿನ ನೀವು ಸಂಕಲ್ಪಿತರಾಗಿ ಶುದ್ಧ ಸಂಕಲ್ಪಿತರಾಗಿ ಅನುಷ್ಠಾನ ಮಾಡುವುದರಿಂದ ಯಾವ ಅನುಷ್ಠಾನ ಮಾಡಬೇಕು ಎನ್ನುವುದು ಚಿಂತನೆ. ಹಾಗಾಗಿ ಈ ಯಾವ ಅನುಷ್ಠಾನ ಮಾಡಬೇಕು ಅಂತ ಹೇಳುವುದನ್ನು ನಾವು ಮತ್ತೆ ಹೇಳ್ತೇವೆ. ಅಮಾವಾಸ್ಯೆಯ ದಿನ ಅನುಷ್ಠಾನ ಮಾಡಬೇಕು ಎಂಬುದು ಮೊದಲನೆಯ ವಿಷಯ. ಹಣಕಾಸಿನ ವಿಚಾರ, ಕುಟುಂಬ ಕ್ಷೇತ್ರದ ವಿಚಾರ ಮತ್ತು ಈ ಮಿತ್ರ ಕ್ಷೇತ್ರದ ವಿಚಾರದಲ್ಲಿ ಅನೇಕ ಯಾವುದೂ ಕಾಣದಂತಾಗುವಂಥದ್ದು, ಉತ್ತಮ ಫಲವು ಕಾಣದಂತೆ ಆಗುವಂತಹ ಸಾಧ್ಯತೆಗಳು ಇರುವುದು ಅಮಾವಾಸ್ಯೆಯು ಇಲ್ಲಿ ಘಟಿಸುವುದರಿಂದ. ಆದ್ದರಿಂದ ಅಮಾವಾಸ್ಯೆಯ ದಿನ ನೀವು ನಿಮ್ಮ ತಾಯಿ ತಂದೆಯನ್ನು ನಮಸ್ಕರಿಸಿ ಗುರುವನ್ನು ಪ್ರಾರ್ಥನೆ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದರೆ, ನಿಮ್ಮ ಇಷ್ಟ ದೇವತಾ ಆರಾಧನೆಯನ್ನು ಕೂಡ ಮಾಡಿದರೆ, ಕುಲದೇವತಾ ಆರಾಧನೆಯನ್ನು ಕೂಡ ಮಾಡಿದಾಗ ಸಂಪೂರ್ಣವಾಗಿ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಚೇತರಿಕೆ, ಕುಟುಂಬ ಮತ್ತು ಮಾತುಕತೆ, ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಅತ್ಯುತ್ತಮವಾದ ಫಲ ಲಭ್ಯವಾಗುತ್ತೆ. ಇಲ್ಲಿ ಕುಜಗ್ರಹವು ವ್ಯಯಾಧಿಪತಿಯಾಗಿಯೂ ಪಂಚಮಾಧಿಪತಿಯು ಉಚ್ಚನಾಗಿರುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಮಹಾಯೋಗಗಳು ಕಂಡುಬರುತ್ತೆ. ಅನೇಕರಿಗೆ ಭೂಯೋಗ, ಬಂಗಾರ ಯೋಗಗಳು, ಮನೆ ಕಟ್ಟುವ ಯೋಗಗಳು ಇತ್ಯಾದಿಗಳು ಕೂಡ ಈ ಒಂದು ಧನುರಾಶಿಯವರಿಗೆ ಸುಲಭವಾಗಿ ಲಭ್ಯವಾಗಬಲ್ಲದು. ಆದರೆ ಇಲ್ಲಿ ಅಮಾವಾಸ್ಯೆಯ ದಿವಸ ನಿಮ್ಮ ಅನುಷ್ಠಾನ ಒಮ್ಮೆ ತಾಯಿ ತಂದೆ ಇಲ್ಲದಿದ್ದರೆ ಪಿತೃತರ್ಪಣ ಆದಿಗಳನ್ನು ಕೊಡುವ ಅನಿವಾರ್ಯತೆಗಳು ಆಗ ಮಾಡಿದಾಗ ಅದು ಸಂಪೂರ್ಣವಾಗಿ ಫಲದಾಯಕವಾಗಬಲ್ಲದು. ಆದ್ದರಿಂದ ಇಲ್ಲಿ ಧನುರಾಶಿಯವರಿಗೆ ದ್ವಿತೀಯದಲ್ಲಿ ರವಿ ಶುಕ್ರರು ಇದ್ದರೂ ಏಕಾದಶಾಧಿಪತಿಯಾದ ಶುಕ್ರನು ರವಿಯಿಂದ ಅಸ್ತನಾಗಿಯೂ ನಂತರ ರಾಹುವಿನಿಂದ ಗ್ರಸ್ತನಾಗುವುದರಿಂದಾಗಿ ಶುಕ್ರನು ಲಾಭಾಂಶಕ್ಕೆ ಹೊಡೆತವನ್ನು ಕೊಡುವಂತಹ ಲಕ್ಷಣವನ್ನು ಹೊಂದಿರುವಂಥದ್ದು. ಆದ್ದರಿಂದಾಗಿ ಅಲ್ಲಿ ದುರ್ಗಿಯ ಆರಾಧನೆಯ ಜೊತೆಗೆ ರಾಹು ಶುಕ್ರಯುತಿ, ರವಿ ಶುಕ್ರಯುತಿ, ಓಂ ನಮಃ ಶಿವಾಯ ಜಪ, ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುವುದರ ಜೊತೆಗೆ ಬುಧ ಶುಕ್ರ ರವಿ ಎಲ್ಲರೂ ಕೂಡ ರಾಹುವಿನಿಂದ ಗ್ರಸ್ತರಾಗುವುದರಿಂದ ರಾಹು ಮತ್ತು ಕೇತುವಿನ ದೋಷ ನಿವಾರಣೆಗೆ ರಾಹುಗ್ರಸ್ತರಾದ ಈ ಗ್ರಹಗಳು ಕೇತುಗ್ರಸ್ತರಾದ ಗುರು ಶನೇಶ್ವರ ದೋಷ ನಿವಾರಣೆ ಮಾಡಿ ಸಮಸ್ತ ಜೀವನದ ಅಭ್ಯುದಯಕ್ಕಾಗಿ ಬರತಕ್ಕಂಥ 12 ಮನೆಗಳಿಂದ ಲಗ್ನ ಭಾವದಿಂದ ಹಿಡಿದು ನಿಮ್ಮ ಜಾತಕದಲ್ಲಿ ಯಾವುದೇ ರಾಶಿಯವರಾಗಿದ್ದರೂ ಕೂಡ ಅಲ್ಲಿ ನಿಮ್ಮ ಲಗ್ನ ಭಾವದಿಂದ 12 ಈ ಮನೆಗಳೇನಿದ್ದಾವೆ ಜೀವನದ ಎಲ್ಲ ಸುಖ ಸಂತೋಷಗಳನ್ನು ಸೂಚಿಸುವಂತಹ ಯಾವ ಭಾವಗಳಿದ್ದಾವೆ ಇದರ ಸಂಪೂರ್ಣ ಫಲಕ್ಕಾಗಿ ಆ ರಾಹು ಮತ್ತು ಕೇತುವಿನಿಂದ ಉಂಟಾಗುವಂತಹ ಯಾವ ಆಚ್ಛಾದನೆ ಇದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ
ರಾಹುವಿನಿಂದ ಯಾವ ಮೋಹ ಬಂಧನ ಉಂಟಾಗುತ್ತೆ, ಅಂದರೆ ಯಾವುದು ನಮಗೆ ತುಂಬ ಸರಿ ಅಂತ ಅನಿಸುತ್ತೆ ಅದು ಕೊನೆಗೆ ಸರಿಯಾಗಿರೋದೇ ಇಲ್ಲ. ನಮ್ಮ ನಿರ್ಣಯಗಳೆಲ್ಲ ವ್ಯತ್ಯಾಸ ಆಗಿಬಿಡ್ತವೆ. ಅನೇಕ ಬಾರಿ ಅತ್ಯಂತ ದೊಡ್ಡದಾದ ಸಾಧನೆ ಏನೋ ಆಗ್ತಾಯಿದೆ ಅಂತ ಹೋದರೆ ಎಲ್ಲ ಕಡೆ ಮೋಸ ಹೋಗುವ ಸಂಭವ ಇರ್ತದೆ. ಇಂತಹ ವಿಚಾರಗಳೆಲ್ಲ ರಾಹುವಿನ ಮಾಯೆಯಿಂದ ಉಂಟಾಗುವಂಥದ್ದು. ನಿರ್ಣಯಗಳೆಲ್ಲವೂ ಒಳ್ಳೆಯ ನಿರ್ಣಯ ತೆಗೆದುಕೊಂಡರೂ ಕೂಡ ಅದು ಜೀವನಕ್ಕೆ ಬರದೆ ಅದು ಕೊನೆಯ ಹಂತದಲ್ಲಿ ಆ ನಿರ್ಣಯ ಸಂಪೂರ್ಣವಾಗಿ ಸುಫಲವನ್ನು ಕೊಡದೇ ಇದ್ದಾಗ ಅದಷ್ಟು ಸಮಯವೂ ಕೂಡ ವ್ಯರ್ಥವಾಗಿ ಹೋಗಿರುತ್ತೆ. ನಿರ್ಣಯ ತಪ್ಪಾಗಿ ತೆಗೆದುಕೊಂಡಂಥ ಆನಂತರದಲ್ಲಿ ಗೊತ್ತಾಗತ್ತೆ, ಅಥವಾ ಸರಿಯಾದ ನಿರ್ಣಯವೇ ತೆಗೆದುಕೊಂಡಿದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದ ಆ ನಿರ್ಣಯವೇ ಸಂಪೂರ್ಣ ವಿಫಲವಾಗಿ ಬಿಡಬಹುದು. ಅದಕ್ಕಾಗಿ ಅಂತಹ ಎಲ್ಲ ಜೀವನದ ನಿರ್ವಹಣೆಗೆ ಬೇಕಾದ ನಿರ್ಣಯ ನಿಶ್ಚಯಾತ್ಮಿಕ ಬುದ್ಧಿ ಕರ್ಮಾನುಸಾರಿಣಿ ಬುದ್ಧಿ. ಆದ್ದರಿಂದಾಗಿ ಬುಧ ಗ್ರಹದಿಂದ ಉಂಟಾಗತಕ್ಕಂತಹ ಯಾವ ನಿರ್ಣಯಗಳು, ವಿವೇಕದಿಂದ ತೆಗೆದುಕೊಳ್ಳುವ ಯಾವ ಬುದ್ಧಿಶಕ್ತಿ ಮೂಲಕ ತೆಗೆದುಕೊಳ್ಳುವ ನಿರ್ಣಯಗಳು ಮಾಯೆಗೆ ಆವೃತವಾದಾಗ ಸಂಪೂರ್ಣವಾಗಿ ನಾವು ತೆಗೆದುಕೊಂಡ ನಿರ್ಣಯ ತುಂಬ ಒಳ್ಳೆಯದು ಅಂತ ನಮಗೆ ಭಾಸವಾಗ್ತಾ ಇರುತ್ತೆ, ಆದರೆ ಪರಿಣಾಮದಲ್ಲಿ ವೈಫಲ್ಯತೆಯನ್ನು ಅನುಭವಿಸುತ್ತೆ. ಆದ್ದರಿಂದ ಅಂತಹ ದೋಷಗಳಿಂದ ಮುಕ್ತವಾಗಿ ಯಾವ ನಿರ್ಣಯಗಳು ನಮ್ಮ ಜೀವನ ನಿರ್ವಹಣೆಗೆ ಅತ್ಯಂತ ಯೋಗ್ಯವಾಗಬಲ್ಲವೋ ಅಂತಹ ನಿರ್ಣಯಗಳು ಸ್ಪಷ್ಟವಾಗಿ ಹೊರಬಂದು ನಮ್ಮ ಜೀವನ ನಿರ್ವಹಣೆ ಸುಲಭವಾಗಿ ಅಂದುಕೊಂಡಂಥದ್ದನ್ನು ಸಾಧಿಸುವುದಕ್ಕೆ ಸಂಪೂರ್ಣವಾದ ಫಲ ಸಿಗುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ, ರಾಹುವಿನ ಬಂಧವು ಪವಿತ್ರ ಬಂಧವಾಗಿ ಪರಿವರ್ತಿತವಾಗಲು ನಾಗಯಜ್ಞೋಪವೀತ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯವಾಗಿದೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನ ಈ ಅನುಷ್ಠಾನವನ್ನು ನೀವು ಮಾಡ್ತಾ ಬಂದಾಗ ಅತಿ ದೊಡ್ಡ ರೀತಿಯಲ್ಲಿ ನಿಮಗೆ ಅತಿ ಸುಲಭವಾದಂತಹ ಫಲವನ್ನು ಪಡೆಯಬಹುದು. ಹಾಗಾಗಿ ಈ ವಿಡಿಯೋದ ಕೊನೆಯಲ್ಲಿ ಮೊದಲ ಹಂತದ ಆರಾಧನೆ ಕ್ರಮವನ್ನು ಹೇಳಿದ್ದೇವೆ, ದಯವಿಟ್ಟು ಗಮನಿಸಿ. ಹಾಗೆ ಈ ಒಂದು ರಾಹು ಬುಧ ಶುಕ್ರ ರವಿಯ ಯುತಿಯಿಂದ ಧನುರಾಶಿಯವರಿಗೆ ಶುಕ್ರ ಏಕಾದಶಾಧಿಪತಿಯಾಗಿ ಲಾಭಕ್ಕೂ, ರೋಗಾಧಿಪತಿಯಾಗಿ ರಾಹು ಶುಕ್ರ ಯುತಿಯಿಂದ ಸ್ಕಿನ್ ಪ್ರಾಬ್ಲಮ್ ಇತ್ಯಾದಿಗಳು, ಕೆಲವು ಅಲರ್ಜಿಗಳು, ನೀರಿನಿಂದ ಉಂಟಾಗುವಂಥ ಇನ್ಫೆಕ್ಷನ್ಗಳು, ಕೆಲವರಿಗೆ ಇದ್ದಕ್ಕಿದ್ದಾಗೆ ಹೊಟ್ಟೆಯ ಭಾಗದಲ್ಲಿ ರಾಹು ಬುಧ ಶುಕ್ರ ಹೊಟ್ಟೆಯ ಭಾಗದಲ್ಲಿ ಇನ್ಫೆಕ್ಷನ್ಗಳು ಕಾಣ್ಬೋದು. ಆದರೆ ಗುರುವಿನ ಒಂದು ಪ್ರಾಬಲ್ಯತೆಯಿಂದ ನೀವು ಗಾಬರಿ ಆಗೋದು ಬೇಡ. ನಿಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಏನಾದರೂ ತೊಂದರೆ ಬರುವಂಥ ಸಮಯ ಬಂತ ಸರಿಯಾಗಿ ನೋಡ್ಕೊಳ್ಳಿ. ಒಮ್ಮೆ ವೈದ್ಯರು ಹೇಳಿದ್ದು ಅದು ಕೂಡ ತಪ್ಪಿ ಯಾವುದೋ ರೀತಿಯಾಗಿ ಮಿಸ್ಗೈಡ್ ಆಗುವ ಸಾಧ್ಯತೆಗಳು ಖಂಡಿತ ಇದೆ. ಹಾಗಾಗಿ 2-3 ವೈದ್ಯರ ಒಪಿನಿಯನ್ ತಗೊಳ್ಳಿ. ಅಂತಹ ಸಂದರ್ಭದಲ್ಲಿ ಅಂಥದ್ದನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದರೆ ಕೆಲವೊಮ್ಮೆ ಆಪರೇಷನ್ ಆಗಬೇಕು ಅಂತ ಹೇಳಿದಾಗ ನೋಡ್ರಲ್ಲಿ ಏನೂ ಇರೋದೇ ಇಲ್ಲ. ಆ ರೀತಿಯೂ ತುಂಬ ಕೇಸ್ಗಳು ನಾವು ನೋಡಿದ್ದೇವೆ. ಹಾಗಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಈ ಒಂದು ಮಾಘ ಮಾಸದ ಸಂದರ್ಭದಲ್ಲಿ ಈ ಗ್ರಹಗಳೆಲ್ಲ ಹೊಟ್ಟೆಯ ಭಾಗದ ಅಧಿಕಾರಿ ಕೂಡ ಅಸ್ತಗ್ರಸ್ತನಾಗಿಬಿಡ್ತಾನೆ. ಹಾಗಾಗಿ ನಿಮ್ಮ ನಿರ್ಣಯಗಳನ್ನು ಗೊಂದಲ ಮಾಡೋದಕ್ಕೆ ಉಂಟಾಗುವ ಘಟನೆಗಳು ಆ ರೀತಿಯಾದ ಮಾಯಾಜಾಲವನ್ನು ಬೀರ್ತವೆ. ಆದ್ದರಿಂದ ಆ ಮಾಯಾಜಾಲ ನೀವು ಹೋದಂಥ ವೈದ್ಯರಿಗೂ ಕೂಡ ನಿಮ್ಮ ಬಗ್ಗೆ ನಿಮ್ಮ ದೇಹದಲ್ಲಿ ಏನೋ ಒಂದು ಆಗೋಗಿದೆ ಅಂತ ಭಾಸ ಆಗೋದಕ್ಕೆ ಶುರುವಾಗುತ್ತೆ. ಅದೇ ರಾಹುವಿನ ಮಾಯಾಜಾಲ. ಆದ್ದರಿಂದಾಗಿ ಆ ಮಾಯಾಜಾಲದಿಂದ ಹೊರಬಂದಾಗ ನಿಜವಾದ ರೋಗದ ಪತ್ತೆ, ನಿಜವಾದ ಔಷಧಿ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಔಷಧಿ ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆ ಈ ರಾಹುಗ್ರಸ್ತತೆಯಿಂದ ನಿಮ್ಮನ್ನು ಮುಕ್ತ ಮಾಡುತ್ತೆ. ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿ. ಪಂಚಮದಲ್ಲಿರುವ ಶನೈಶ್ಚರ, ಚತುರ್ಥದಲ್ಲಿರುವ ಶನೈಶ್ಚರನು ಅರ್ಧಾಷ್ಟಮ ಶನಿ ಆಗಿರುವುದರಿಂದ ಕೆಲವೊಬ್ಬರಿಗೆ ಅವರವರ ಜಾತಕಕ್ಕೆ ಅನುಸಾರವಾಗಿ ಕೆಲವು ಕಷ್ಟಗಳು ಖಂಡಿತವಾಗಿ ಬರಬಹುದು. ಆದರೆ ಮಾನಸಿಕ ಅಸಮಾಧಾನಗಳು, ಕಿರಿಕಿರಿಗಳು ಇರುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಅಷ್ಟಮದಲ್ಲಿ ಚಂದ್ರ, ಈ ಕಡೆ ಅರ್ಧಾಷ್ಟಮದಲ್ಲಿ ಶನೈಶ್ಚರ. ಹಾಗಾಗಿ ನಮ್ಮ ಈ ಶನಿ ಕರ್ಮಫಲದಾತನ ಏನು ಮಾಡ್ತಾನೆ, ನಮ್ಮ ಪಂಚೇಂದ್ರಿಯಗಳ ಮೂಲಕವೇ ನಮ್ಮ ಪೂರ್ವ ಜನ್ಮದ ಕರ್ಮವನ್ನು ವಿತರಿಸುವಂತಹ ವ್ಯವಸ್ಥೆ ಮಾಡುವನೇ ಶನೈಶ್ಚರ, ಕರ್ಮಫಲದಾತ. ಅದು ನಮ್ಮ ಮನಸ್ಸಿನಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ಆ ಮನಸ್ಸೇ ಅಷ್ಟಮದಲ್ಲಿ ಕೂತ್ಕೊಂಡ್ಬಿಟ್ರೆ, ಹಾಗಾಗಿ ಮಾತೃವರ್ಗದ ಅನುಗ್ರಹ, ನಿತ್ಯ ತಾಯಿ ನಮಸ್ಕಾರ ಈ ಒಂದು ಧನುರಾಶಿಯವರಿಗೆ ಅತ್ಯಂತ ಅನಿವಾರ್ಯವಾಗಿದೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಅಷ್ಟಮದ ಅಧಿಪತಿಯ ಚಂದ್ರ ಪೌರ್ಣಿಮೆಯ ದಿನ ಮನಸ್ಸು ಉಲ್ಲಾಸವಾಗುವ ಬದಲು ತಿರುಗಿ
ಅವ್ಯವಸ್ಥಿತವಾಗಿ ಮನಸ್ಸು ಬೇಸರದಲ್ಲಿ ಕೂತ್ಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಇದು ಒಳ್ಳೆಯದಲ್ಲ. ಡಿಪ್ರೆಷನ್ ಕೆಲವರು ಹೋಗ್ತಾರೆ, ಕೆಲವರು ಸೈಕಲಾಜಿಕಲ್ ಪ್ರಾಬ್ಲಮಿಗೆ ಕನ್ವರ್ಟ್ ಆಗ್ತಾರೆ. ಅವರವರ ಜಾತಕದ ಮೇಲೆ ಅವಲಂಬಿತವಾಗಿ ಈ ಬದಲಾವಣೆಗಳಾಗತ್ತೆ. ಆದ್ದರಿಂದಾಗಿ ನಿಮ್ಮ ಜಾತಕದ ಪರಿಶೀಲನೆ ಜೊತೆಗೆ ನಿತ್ಯ ತಾಯಿಗೆ ನಮಸ್ಕಾರ ಮಾಡಿಕೊಳ್ಳಿ. ಆಗೇನಾಗುತ್ತೆ, ಈ ಶನೈಶ್ಚರನ ದೋಷ ಯಾರೂ ಹೇಳಿರಲಿಕ್ಕಿಲ್ಲ ನಿಮಗೆ. ನೋಡಿ, ಶನೈಶ್ಚರನ ದೋಷ ನಿವಾರಣೆಗೆ ನಿತ್ಯ ತಾಯಿ ನಮಸ್ಕಾರ ಬೇಕು. ಶನಿ ದೇವಸ್ಥಾನಕ್ಕೆ ಹೋಗಿಬಿಟ್ರಾಗಿಲ್ಲ, ತಾಯಿಗೆ ನಮಸ್ಕಾರ ಮಾಡದೆ ನೀವು ಶನಿ ದೇವಸ್ಥಾನಕ್ಕೆ ಹೋದರೆ ಏನೂ ಮಾಡಲ್ಲ ಶನೈಶ್ಚರ. ಹಾಗಾಗಿ ಶನೈಶ್ಚರನ ಒಂದು ಸಂಪೂರ್ಣ ಒಂದು ಉತ್ತಮವಾದ ಫಲವನ್ನು ಪಡೆಯೋದಕ್ಕೆ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯಕರ್ಮಗಳ ಫಲವನ್ನು ಶನೈಶ್ಚರನ ಮೂಲಕ ನೀವು ಗ್ರಹಿಸಬೇಕು ಅಂದರೆ ತಾಯಿಗೆ ನೀವು ಶರಣಾಗಬೇಕು. ತಾಯಿಗೆ ನಿಮ್ಮ ಸ್ವಂತ ಜನ್ಮವೆತ್ತ ತಾಯಿಗೆ ನಮಸ್ಕಾರ ಮಾಡಿ ಉತ್ತಮವಾದ ಮಾತುಕತೆಗಳನ್ನು ಮಾಡುವ ಮೂಲಕ ಅವರ ಜೊತೆಗೆ ನಿಮಗೆ ಅರ್ಧದಷ್ಟು ಶನೈಶ್ಚರನ ದೋಷ ನಿವಾರಣೆ ಆಗುತ್ತೆ. ಮಾನಸಿಕ ಕಷ್ಟಗಳು ದೂರ ಆಗುತ್ತವೆ, ಮನೋಬಲ ವೃದ್ಧಿ ಆಗುತ್ತೆ. ಇವೆಲ್ಲವೂ ಕೂಡ ಧನುರಾಶಿಯವರಿಗೆ ಈ ಒಂದು ಮಾಘ ಮಾಸದಲ್ಲಿ ಅತ್ಯಂತ ಅನಿವಾರ್ಯತೆ. ಪೌರ್ಣಿಮೆಯ ದಿವಸವು, ಅಮಾವಾಸ್ಯೆಯ ದಿವಸವು, ಈ ಪೌರ್ಣಿಮೆ ದಿವಸ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಆಗಬೇಕಾಗಿದೆ ಅಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಿಮಗೂ ನಿಮ್ಮ ಕುಲಕ್ಕೂ ಎಲ್ಲದಕ್ಕೂ ಕೂಡ ದೇಶಕ್ಕೂ ಕೂಡ ಉತ್ತಮವಾದಂತಹ ಅಭ್ಯುದಯ ಆಗಲಿ ಅಂತ ನೀವು ಪ್ರಾರ್ಥಿಸಿ ವಿಶಾಲ ಮನೋಭಾವನೆಯಿಂದ ನೀವು ಅನುಷ್ಠಾನಗೈದರೆ ಸಂಪೂರ್ಣವಾದ ನಿಮ್ಮ ಅನುಷ್ಠಾನದ ಫಲ ತಾಯಿಯ ನಮಸ್ಕಾರದ ಮೂಲಕವೇ ಲಭ್ಯವಾಗುತ್ತೆ. ಹಾಗಾಗಿ ಮಾತ್ರ ನಮಸ್ಕಾರವನ್ನು ಮಾಡಿಕೊಂಡೇ ನೀವು ನಿಮ್ಮ ಅನುಷ್ಠಾನಾದಿಗಳನ್ನು ಮಾಡಬೇಕು. ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ, ತಾಯಿ ತಂದೆ ನಮಸ್ಕಾರ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ, ಕುಲದೇವತಾ ಆರಾಧನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವತಾ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ. ಹಾಗೆಯೇ ಪಂಚಮಾಧಿಪತಿಯಾದ ಕುಜನು ಉಚ್ಚನಾಗಿರುವುದರಿಂದಾಗಿ ಅತ್ಯುತ್ತಮವಾದ ಜ್ಞಾನಯೋಗ, ಮಹಾಜ್ಞಾನಯೋಗ ಲಭ್ಯವಾಗುತ್ತೆ. ಅದನ್ನು ಪಡೆಯುವಲ್ಲಿ ಯಾವ ಕಾರಣಕ್ಕೂ ಹಿಂದೇಟಾಗಬೇಡಿ, ಒಂದು ಸ್ವಲ್ಪವೂ ಕೂಡ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಾಗೆಯೇ ಷಷ್ಠಾಧಿಪತಿಯಾದ ಶುಕ್ರನು ಈಗಾಗಲೇ ರೋಗದ ವಿಚಾರದಲ್ಲಿ ಹೇಳಿದ್ದೇವೆ. ಸಪ್ತಮದಲ್ಲಿ ಗುರು ಇರುವುದರಿಂದ ಗಂಡ ಹೆಂಡತಿ ಸಂಗಾತಿಗಳ ಮಧ್ಯದಲ್ಲಿ ಉತ್ತಮವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಉತ್ತಮವಾದಂತಹ ಆ ಒಂದು ಪಾರದರ್ಶಕತೆಯ ಮೂಲಕವಾಗಿ ಜ್ಞಾನ ಇದ್ದು ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ, ಧನಾತ್ಮಕ ಚಿಂತನೆಯನ್ನು ಮಾಡಲಿಕ್ಕೆ ಗುರು ಸಹಾಯ ಮಾಡ್ತಾನೆ. ಹಾಗೆ ಅಷ್ಟಮದಲ್ಲಿ ಆ ಚಂದ್ರನ ಒಂದು ಮನೆಯಲ್ಲಿ ಜಲಕಾರಕನಾಗಿರುವುದರಿಂದಾಗಿ ಈ ಬಾರಿಯ ಪೌರ್ಣಿಮೆ ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ಆ ಒಂದು ಪೌರ್ಣಿಮೆಯ ಅನುಷ್ಠಾನ ನಿಮಗೆ ತಾಯಿಯ ನಮಸ್ಕಾರನಿಗೆ ಸಂಪೂರ್ಣ ಫಲ ನೀಡಲಿ ಅಂತ ನಾವು ಬಯಸ್ತೇವೆ. ಭಾಗ್ಯದಲ್ಲಿ ಕೇತು ಇರುವುದರಿಂದಾಗಿ ಕುಲದೇವತಾ ಆರಾಧನೆಯ ಫಲವು ಸಿಗದಂತಹ ಒಂದು ಸ್ಥಿತಿಗೆ ಕೇತು ದೋಷ, ಪೂರ್ವಜನ್ಮದ ಕೇತು ದೋಷ ಆ ಒಂದು ಪರದೆಯನ್ನು ಅಡ್ಡ ಹಾಕುತ್ತೆ. ಅದರಿಂದಾಗಿ ಮುಕ್ತವಾಗಬೇಕಾಗತ್ತೆ. ಆಹಾರವನ್ನು ನೋಡಿ ತೆಗೆದುಕೊಳ್ಬೇಕಾಗತ್ತೆ. ಯಾವ ಆಹಾರ ನಿಮಗೆ ತುಂಬ ಒಳ್ಳೆಯದು ಅಂತ ಅದನ್ನು ಮಾತ್ರ ಗ್ರಹಣ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಭಾಗ್ಯ ಉದಯ ಆಗಬೇಕು ಅಂದರೆ ಏನೋ ಒಂದಿದೆ, ನಮ್ಮೊಂದು ಲಕ್ ಬೇಕು, ಯಾವುದೋ ಒಂದು ರೀತಿಯಿಂದಾಗಿ ನಮಗೆ ಆದಷ್ಟು ಬೇಗ ಒಳ್ಳೆಯದಾಗಬೇಕು. ಈ ಚಿಂತನೆ ಪ್ರತಿಯೊಬ್ಬರಿಗೂ ಸಹಜವಾಗಿ ಇರುವಂಥದ್ದು. ತನಗೆ ಬೇಗ ಒಳ್ಳೆಯದಾಗಬೇಕು ಅಂತಂದರೆ ಅಲ್ಲಿ ಏನೋ ಒಂದು ಅಡ್ಡಿ ಬರ್ತಾ ಇರುತ್ತೆ, ಅದು ಏನು ಅಂತ ಅರ್ಥ ಆಗೋದಿಲ್ಲ. ಅದೇ ಕೇತುದೋಷ. ಹಾಗಾಗಿ ಈ ಕೇತುದೋಷದಿಂದ ಮುಕ್ತವಾಗಲಿಕ್ಕಾಗಿಯೇ ನಾಗಶಕ್ತಿ, ಈ ನಾಗನ ಮತ್ತು ಈ ನಾಗಶಕ್ತಿಯನ್ನು ಹೊಂದಿರತಕ್ಕಂತಹ ವಿನಾಯಕನನ್ನು ಆರಾಧನೆ ಮಾಡಿದಾಗ ಕೇತುದೋಷ ಸಂಪೂರ್ಣ ನಿವಾರಣೆ ಆಗುತ್ತೆ. ಆಗ ಅಷ್ಟಮದ ಚಂದ್ರದೋಷ ಮತ್ತು ಈ ಒಂದು ಭಾಗ್ಯದ ಕೇತುದೋಷ ನಿವಾರಣೆಯಾದಾಗ ನಿಮಗೆ ಸಂಪೂರ್ಣವಾಗಿ ಎಲ್ಲ ಉತ್ತಮ ಗ್ರಹಗಳ ಉತ್ತಮ ಪೂರ್ವಜನ್ಮದ ಪುಣ್ಯ ಫಲಗಳು ಲಭ್ಯವಾಗಿ ಈ ಜನ್ಮದ ಪುಣ್ಯ ಫಲಗಳು ನಿಮ್ಮ ಕುಟುಂಬದಲ್ಲಿ ಆರಾಧಿತವಾದಂಥ ದೇವತಾ ಅನುಗ್ರಹ, ಮಾತೃಪಿತೃ ಅನುಗ್ರಹಗಳು ಲಭ್ಯವಾಗ್ತವೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬನ್ನಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ದಶಮ, ಈ 10ನೇ ಮನೆ ಉದ್ಯೋಗದ ಸ್ಥಾನದ ಅಧಿಪತಿ ಇಲ್ಲಿ ದ್ವಿತೀಯದಲ್ಲಿದ್ದರೂ ಕೂಡ ರಾಹುವಿನಿಂದ ಗ್ರಸ್ತನಾಗುವುದರಿಂದ ಉದ್ಯೋಗದ ವಿಚಾರದಲ್ಲಿ ಏನಾಗುತ್ತೆ? ಹಾಗಿದ್ದರೆ ಇಷ್ಟೊಂದು ಸಂಸ್ಕಾರಕಾರಕನಾದಂಥ ಜ್ಞಾನಕಾರಕನಾದ ಗುರುವಿನ ಮನೆಯ ಅಧಿಪತಿಯಾಗಿ ಗುರುವಿನ ನೇರ ದೃಷ್ಟಿ ಇದ್ದರೂ ಕೂಡ ರಾಹುಗ್ರಸ್ತನಾದಂಥ ಬುಧನಿಂದ ಏನೆಲ್ಲ ವ್ಯತ್ಯಾಸವಾಗಬಹುದು ನೋಡಿ. ಬುಧನ ಮನೆಯಲ್ಲೇ ಗುರು ಇರತಕ್ಕಂಥದ್ದು. ಆದ್ದರಿಂದ ಎಲ್ಲ ಜ್ಞಾನವನ್ನು ನೀವು ಹೊಂದಿದರೂ ಕೂಡ ನಿಮ್ಮ ಜ್ಞಾನಕ್ಕೆ ಬೆಲೆ ಕೊಡದಂತಹ ಸ್ಥಿತಿಗತಿಗಳು ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಆಗುತ್ತೆ. ಅತಿ ಹೆಚ್ಚಿನ ಜನರಿಗೆ ಇದಾಗುವ ಸಾಧ್ಯತೆ ಇದೆ. ಎಲ್ಲರಿಗೂ ಆಗಬೇಕು ಅಂತಿಲ್ಲ, ಇದು ಸಾಧ್ಯತೆಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತೆ. ಆದ್ದರಿಂದಾಗಿ
ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಅಪವಾದವನ್ನು ಅನುಭವಿಸುವ ಯೋಗಗಳು ಕೂಡ ಬರುತ್ತೆ. ನೀವು ಕೂಡ ಬೇರೆಯವರಿಗೆ ಅಪವಾದ ಹಾಕುವ ಯೋಗವೂ ಕೂಡ ಬರ್ತದೆ. ಇದನ್ನು ಕೂಡ ಮಾಡಬೇಡಿ. ನಿಮ್ಮ ಜ್ಞಾನ ಇದೆ ಅಂತ ಬೇರೆಯವರ ಮೇಲೆ ಅಪವಾದನ ದಯವಿಟ್ಟು ಹಾಕಬೇಡಿ. ಸರಿಯಾಗಿ ಪರಾಮರ್ಶೆ ಮಾಡದೆ ಯಾರ ಬಗ್ಗೆನೂ ಏನನ್ನು ಮಾತಾಡಲಿಕ್ಕೆ ಹೋಗಬೇಡಿ. ವಾಕ್ಕಾರಕನಾದಂತಹ ಬುಧ ರಾಹುಗ್ರಸ್ತನಾಗ್ತಾ ಇದ್ದಾನೆ. ನಿಮಗೆ ಅನಿಸಿದ್ದನ್ನು ಮಾತನಾಡಲಿಕ್ಕೆ ಹೋದಾಗ ಅದು ಖಂಡಿತವಾಗಿ ಅದು ವಿರುದ್ಧ ರೀತಿಯಲ್ಲೇ ಇರಬಹುದು. ನಿಮ್ಮ ಮೇಲಿನ ಒಳ್ಳೆಯ ಅಭಿಪ್ರಾಯ ಅದೊಂದೇ ಮಾತಿನಿಂದ ಕಳೆದುಕೊಳ್ಳುವ ಯೋಗ ಬರಬಹುದು. ಆದ್ದರಿಂದ ಉದ್ಯೋಗವನ್ನು ಕೆಲವರು ಬಿಡುವಂತಹ ಯೋಗಗಳು ಅಥವಾ ತಪ್ಪು ನಿರ್ಧಾರಗಳು ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಅಂತ ಚಿಂತನೆ ಮಾಡುವ ಅನಿವಾರ್ಯತೆಗಳು ಸೃಷ್ಟಿಯಾಗಬಲ್ಲವು. ಕೆಲವೊಂದಿಷ್ಟು 1-2 ತಿಂಗಳ ಕಾಲ ಆ ರೀತಿಯಾದ ವ್ಯತ್ಯಾಸಗಳಾದಲ್ಲಿ ಆಶ್ಚರ್ಯವೇ ಇಲ್ಲ. ಇದು ಕೇವಲ ನಿಮಗೊಂದೇ ಅಲ್ಲ, ಅನೇಕರಿಗೆ ಈ ರೀತಿಯಾದ ಫಲ ಅನುಭವಿಸುವ ಯೋಗ ಈ ರಾಹುಗ್ರಸ್ತತೆಯಿಂದ ಖಂಡಿತವಾಗಿ ಉಂಟಾಗ್ತದೆ. ಹಾಗಾಗಿ ನೀವು ಜಾಗತಿಕ ಮಟ್ಟದಲ್ಲಿ ಇವತ್ತು ನೋಡಬಹುದು ಮಾನಸಿಕವಾದಂತಹ ವ್ಯತ್ಯಾಸಗಳು ನಮ್ಮ ಟ್ರಂಪ್ ಇತ್ಯಾದಿಗಳಿಗೆ ಯಾವ ರೀತಿ ಆಗ್ತಾ ಇದೆ ಅಂತ. ಹಾಗಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡುವ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಇಂತಹ ಗೊಂದಲವನ್ನು ಸೃಷ್ಟಿ ಮಾಡುವ ವ್ಯಕ್ತಿಗಳ ಮಧ್ಯದಲ್ಲಿ ಬದುಕುವಾಗ ನಿಮ್ಮ ನಿರ್ಣಯಗಳ ವ್ಯತ್ಯಾಸ ಆದರೆ ನಿಜವಾದ ಮೂಲ ನಿರ್ಣಯಕ್ಕೆ ಹೊಡೆತ ಬಂದುಬಿಡುತ್ತೆ. ನಿಮ್ಮ ಜೀವನದ ಅಭ್ಯುದಯಕ್ಕೆ ಹಿನ್ನಡೆ ಆಗ್ತದೆ. ಆದ್ದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿ, ಜೊತೆಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಖಂಡಿತವಾಗಿ ಮಾಡಿ. ಆ ಮೂಲಕವಾಗಿ ಇಂತಹ ಉದ್ಯೋಗ ಕ್ಷೇತ್ರದಲ್ಲಿ ಆಗುವ ಅತಿಯಾದ ಬದಲಾವಣೆ, ವೇರಿಯೇಷನ್ ಅಂತ ಕರಿತೀವಿ. ಇವತ್ತು ನೋಡಿದ್ರೆ ಈ ಉದ್ಯೋಗದಷ್ಟು ಒಳ್ಳೆಯ ಉದ್ಯೋಗ ಯಾವುದೂ ಇಲ್ಲ. ನಾಳೆ ನೋಡಿದರೆ ಈ ಉದ್ಯೋಗಕ್ಕೆ ಯಾಕಾದರೂ ಸೇರಿದ್ದೀನೋ ಅನ್ನುವಂಥ ಭಾವ. ಜೊತೆಗೆ ಈ ಉದ್ಯೋಗವನ್ನು ಬಿಟ್ಟರೂ ಸಾಕಪ್ಪ, ಯಾಕೆ ಇಷ್ಟೆಲ್ಲ ಒದ್ದಾಡಬೇಕು ಅಂತ ಚಿಂತನೆ ಬರುವಂಥ ಯೋಗ. ಮತ್ತೊಂದು ಉದ್ಯೋಗಕ್ಕೆ ಅಪ್ಲೈ ಮಾಡಿದೀವಿ, ಅದು ಏನಾದರೂ ಆ ಕಡೆಯಿಂದ ರಿಸಲ್ಟೇ ಬರೋದಿಲ್ಲ. ಈ ಕಡೆ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಆ ಕಡೆ ಹೋಗೋಕ್ಕೂ ದಾರಿ ಇಲ್ಲ. ಈ ರೀತಿಯಾದಂಥ ಸ್ಥಿತಿಗತಿಗಳು ರಾಹುಗ್ರಸ್ತನಾದ ಬುಧನಿಂದ, ದಶಮಾಧಿಪತಿಯಿಂದ ಖಂಡಿತ ಉಂಟಾಗುತ್ತೆ. ಅತಿ ಹೆಚ್ಚಿನ ಜನರಿಗೆ ಉಂಟಾಗುತ್ತೆ. ಅದಕ್ಕೆ ಆಂಜನೇಯನ ಆರಾಧನೆ, ನಿರ್ಣಯದಲ್ಲಿ ಸ್ಪಷ್ಟತೆ, ನಿಮ್ಮ ಬಗ್ಗೆ ನಿಮ್ಮ ಆ ಮಾತಿನಲ್ಲಿ ಬಹಳ ಗೌಪ್ಯತೆ ಮತ್ತು ದೃಢತೆ ಎರಡನ್ನೂ ಇಟ್ಕೊಳ್ಳಿ. ಅಹಂಕಾರಯುಕ್ತರಾಗಿ ಯಾವ ಕಾರಣಕ್ಕೂ ಮಾತಾಡಬೇಡಿ. ನಿಮಗದು ಎಷ್ಟೇ ಜ್ಞಾನ ಇದ್ದರೂ ಕೂಡ, ಅದರ ಬಗ್ಗೆ ಅರಿವಿದ್ದರೂ ಕೂಡ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳುವ ರೀತಿಯಲ್ಲಿ ಬದಲಾವಣೆ ಆಗಬೇಕು, ಇಲ್ಲ ಹೇಳದೇ ಇರಬೇಕು. ಇವೆರಡೇ ದಾರಿ. ಆದ್ದರಿಂದ ಅದನ್ನು ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡುವ ಅಗತ್ಯ ಈ 2 ತಿಂಗಳು ಕೂಡ ಕಂಡುಬರುತ್ತೆ. ಇನ್ನು ಏಕಾದಶದ ಅಧಿಪತಿಯಾದ ಶುಕ್ರ ಕೂಡ ಗ್ರಸ್ತನಾಗಿ ರವಿಯಿಂದ ಅಸ್ತನಾಗಿರುವುದರಿಂದ ಲಾಭಾಂಶ ನಿರೀಕ್ಷೆ ಮಾಡಿದಷ್ಟು ಬರೋದಿಲ್ಲ. ದುರ್ಗಿಯ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ ಇದಕ್ಕಾಗಿ. ಹಾಗೆ ವ್ಯಯಾಧಿಪತಿಯಾದ ಕುಜನು ಉಚ್ಚನಾಗಿರುವುದರಿಂದಾಗಿ ಕಳೆದು ಹೋಗಿದ್ದನ್ನು ಪಡೆಯುವ ಯೋಗ ಇದೆ. ಅಮಾವಾಸ್ಯೆ ದಿವಸ ಮಾಡಿದ ಸಂಕಲ್ಪ ಅದಕ್ಕೆ ಪೂರಕವಾಗಿ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಒಂದು ಧನುರಾಶಿ ಸಂಜಾತರೆ ಎಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಲಭ್ಯವಾಗುವಂತಾಗಿ ಎಲ್ಲ ರೀತಿಯ ಆದಂತಹ ಅಭ್ಯುದಯಗಳು, ರಾಹುಗ್ರಸ್ತವಾದ ಗ್ರಹಗಳಿಂದ ಉಂಟಾಗುವ ದೋಷಗಳು, ಕೇತುಗ್ರಸ್ತವಾದ ಗ್ರಹಗಳಿಂದ ಉಂಟಾಗುವ ದೋಷಗಳು ನಿವಾರಣೆಯಾಗಿ ಸಂಪೂರ್ಣ ಜೀವನ ಅತ್ಯಂತ ಅಭ್ಯುದಯಶಾಲಿಯಾಗಲಿ ಎನ್ನುವುದಾಗಿ ಸರ್ವ ಮಂಗಲ ಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ನಾಗಶಕ್ತಿ ವಿನಾಯಕನಲ್ಲಿ ನಾವು ಭಕ್ತಿಪೂರ್ವಕವಾಗಿ ತಮ್ಮ ಅಭ್ಯುದಯಕ್ಕಾಗಿ ಖಂಡಿತವಾಗಿಯೂ ಆತ್ಮೀಯವಾಗಿ ಪ್ರಾರ್ಥಿಸುತ್ತೇವೆ. ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗಾಗಲಿ. ನಾಗಶಕ್ತಿ ವಿನಾಯಕಾಯ ನಮಃ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು
ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ: ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ವಿದ್ಯಾ ವಿವಾಹಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ
ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ, ವಿವಾಹ, ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ, 8 ಪವಿತ್ರ, ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ, ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ
ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.